ಹಿಜಾಬ್ ನಿಷೇಧದ ವಾಪಸ್ ವಿಚಾರ ಏನಿದೆ, ಕಾಂಗ್ರೆಸ್ನ ಈ ನಿಲುವೇನಿದೆ, ಬಿಜೆಪಿಗೆ ಒಂದ್ ರೀತಿ ಅಸ್ತ್ರಗಳನ್ನ ತಗೊಂಡೋಗಿ ಕೈಗೆ ಕೊಟ್ಟಂತಾಗಿದೆ. ಲೋಕಸಮರದಲ್ಲಿ ಬಿಜೆಪಿಗೆ ಮತ್ತೊಂದು ಪ್ರಬಲ ಹಿಂದುತ್ವದ ಅಸ್ತ್ರ ಸಿಕ್ಕಂತಾಗಿದೆ. ಈಗ ಉಡುಪಿಯಲ್ಲಿ ಶುರುವಾಗಿದ್ದ ಗಲಾಟೆ ದೇಶವ್ಯಾಪಿ ಸದ್ದು ಮಾಡಿತು. ಆಗ ಬಿಜೆಪಿ ಸರ್ಕಾರದ ಪರ ಹಿಂದುತ್ವದ ಒಂದು ಬೂಮ್ ಸೃಷ್ಟಿಯಾಗಿತ್ತು. ಆಗ ಹಿಂದೂ ಸಂಘಟನೆಗಳ ಶ್ಲಾಘನೆಗೆ ಬಿಜೆಪಿ ಪಾತ್ರವಾಗಿತ್ತು. ಈಗ ಹಿಂದೂ ವಿರೋಧಿ ನೀತಿ, ಮುಸ್ಲಿಂ ಓಲೈಕೆಯಿಂದ ಬಿಜೆಪಿ ಸಿಡಿದೆದ್ದಿದೆ. ಜನ ಇದನ್ನ ಹೇಗೆ ನೋಡ್ತಾ ಇದ್ದಾರೆ ಅದು ವಿಭಿನ್ನ. ಬಟ್ ರಾಜಕೀಯ ಪಕ್ಷಗಳು ಸೈದ್ಧಾಂತಿಕವಾಗಿ ಇದನ್ನು ಹೇಗೆ ನೋಡ್ತಾ ಇದೆ ಅದು ಇನ್ನೊಂದು ರೀತಿ. ಯಾಕಂತ ಹೇಳಿದ್ರೆ ಹಲಾಲ್ ಅಂತ ಶುರು ಮಾಡಿದ್ದ ಬಿಜೆಪಿ, ಹಿಜಾಬ್ ಅಂತ ಶುರು ಮಾಡಿದಂತಹ ಬಿಜೆಪಿಗೆ ಮತಗಳ ವಿಚಾರದಲ್ಲಿ ಅಂತಹ ಪ್ಲಸ್ ಏನಾಗಿರ್ಲಿಲ್ಲ. ಆಗ ಒಂದು ಟ್ರೆಂಡ್ ಸೃಷ್ಟಿ ಮಾಡ್ಕೊಂಡಿದ್ರು ಹಿಂದುತ್ವ ಅಂತ. ಅದು ಎಲೆಕ್ಷನ್ ಮೇಲೆ ಏನು ಇದು ಇಂಪ್ಯಾಕ್ಟ್ ಆಗಿರ್ಲಿಲ್ಲ. ಲೋಕಸಭಾ ಚುನಾವಣೆಗೆ ಅಸ್ತ್ರವಾಗಿ ಬಳಸ್ಕೊಳ್ಳೋಕೆ ಪ್ಲಾನ್ ಏನನ್ನ, ಮೊನ್ನೆ ದೇಶದಲ್ಲಿ ಇವ್ರಿಗೂ ಪಾಲು ಸಿಗಬೇಕು ಅಂತ ಸಿದ್ದರಾಮಯ್ಯ ಅವರು ಹೇಳಿದ ಹೇಳಿಕೆಯನ್ನ ಮತ್ತು ಹಿಜಾಬ್ ನಿಷೇಧ ವಾಪಸ್ ಅಂತ ಏನು ಮೈಸೂರಲ್ಲಿ ನಿಂತ್ಕೊಂಡು ಹೇಳಿದ್ರಲ್ಲ, ಈ ಹೇಳಿಕೆಯನ್ನ ಕೂಡ ಕಾಂಗ್ರೆಸ್ ವಿರುದ್ಧ ಹಿಂದೂ ವಿರೋಧಿ ಬಾಣ ಪ್ರಯೋಗಕ್ಕೆ ತಯಾರಿಗಳಾಗ್ತಾ ಇದೆ ಬಹಳ ಜೋರಾಗಿ. ಕಾಂಗ್ರೆಸ್ ವಿರುದ್ಧ ಇವ್ರು ಮಾತೆತ್ತಿದ್ರೆ ಮುಸ್ಲಿಮು ಅಂತಾರೆ, ಹಾಗಾದ್ರೆ ನಾವೇನು ಅಂತ ಪ್ರಶ್ನೆ ಮಾಡೋಕೆ ಶುರುವಾಗಿದೆ ಬಿಜೆಪಿ. ಯುವ ಮತದಾರರಿಂದ ಕಾಂಗ್ರೆಸ್ ವಿರುದ್ಧ ಅಭಿಪ್ರಾಯವನ್ನ ರೂಪಿಸೋಕು ಕೂಡ ಪ್ಲಾನ್. ಧರ್ಮ ಭೇದ ಮಾಡೋಕೆ ಕಾಂಗ್ರೆಸ್ ಮುಂದಾಗಿದೆ ಅಂತ ಬಿಂಬಿಸಲು ತಂತ್ರ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತಾರೆ, ಹೋಗಿ ಬಂದ ಕಡೆ ಮೈಕ್ ಸಿಕ್ಕಲ್ಲೆಲ್ಲ ಬರೀ ಮುಸ್ಲಿಮರ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ ಅಂತ ಇವರು. ಶಾಲಾ ಕಾಲೇಜುಗಳಲ್ಲಿ ಧರ್ಮದ ವಿಷ ಬೀಜ ಬಿತ್ತೋದೇ ಇವರ ಉದ್ದೇಶ. ಸಮವಸ್ತ್ರ ಇರುವಂತದ್ದು ಏನಕ್ಕೆ ಮತ್ತೆ ಅಂತ ಪ್ರಶ್ನೆ ಮಾಡೋಕ್ಕೂ ಕೂಡ ಈಗ ಬಿಜೆಪಿ ಮುಂದಾಗ್ತಾ ಇದೆ. ಸಮವಸ್ತ್ರ ನೀತಿ ಸುಪ್ರೀಂ ಎತ್ತಿ ಹಿಡಿದ್ರು ಕೂಡ ಇವರ ಈ ನಿರ್ಧಾರ ಯಾಕೆ? ಕಾಂಗ್ರೆಸ್ ನಿಲುವು ಕಾನೂನು ವಿರೋಧಿ ಅಂತ ಬಿಂಬಿಸೋಕೆ ಪ್ಲಾನ್ ಮಾಡ್ತಾ ಇದ್ದು ಮುಸ್ಲಿಂ ಮತಕ್ಕಾಗಿ ಸಂವಿಧಾನವನ್ನೇ ತಿದ್ದುಪಡಿ ಮಾಡೋಕೆ ಸಂಚು ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನ ಕೂಡ ಬಿಜೆಪಿ ಮಾಡೋಕೆ ಈಗ ಮುಂದಾಗ್ತಾ ಇದೆ. ಬಟ್ ಇದರಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಇಂತಹ ವಿಚಾರಗಳು ಎಕ್ಸ್ಟ್ರೀಮ್ಗಳಿಗೆ ಬರೀ ಇಂಥದ್ದೇ ಯೋಚನೆ ಇಂಥದ್ದೇ ಮಾತಾಡ್ತಾರಲ್ಲ ಅಂಥವ್ರುಗಳಿಗೆ ಬೇಳೆ ಬೇಯಿಸ್ಕೋಬೋದೇ ಹೊರತು ಜನ ಇದನ್ನೆಲ್ಲ ನಿರ್ಧಾರ ಮಾಡ್ತಾರ? ಜನ ಇದ್ರ ಬಗ್ಗೆ ಯೋಚನೆ ಮಾಡಿ ಓಟ್ ಹಾಕ್ತಾರ? ಜನ ಯೋಚನೆ ಮಾಡಿ ಓಟ್ ಹಾಕುವಂಥದ್ದು ಅಭಿವೃದ್ಧಿಗ ಅಥವಾ ಇಂತಹ ವಿಚಾರಗಳಿಗ? ಇದು ಕೂಡ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಅಥವಾ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ನಾವು ನೋಡಿದೀವಿ ರಿಸಲ್ಟ್ ಏನಾಗಿದೆ ಅಂತ. ವಿಲ್ಸಿ ಇದು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಬದಲಾಗುತ್ತೆ ಅಂತ. ಹಿಜಾಬ್ ನಿಷೇಧದ ವಿಚಾರವನ್ನ ವಾಪಸ್ ಪಡಿತೀವಿ ಅಂತ ಹೇಳಿ ಕಾಂಗ್ರೆಸ್ ಏನಾದ್ರೂ ಸುಮ್ಮನೆ ಇರುವೆ ಬಿಟ್ಕೊಂಡ್ರು ಅನ್ನೋ ಪರಿಸ್ಥಿತಿ ಸಿಗಾಕೊಳ್ತಾ ಕಾಂಗ್ರೆಸ್ ಇಕ್ಕಟ್ಟಿಗೆ ಅನ್ನೋ ಪ್ರಶ್ನೆ ಯಾಕೆ ಅಂತ ಅದನ್ನು ನೋಡ್ತಾ ಹೋಗೋಣ. ಏಕಾಏಕಿ ಹಿಜಾಬ್ ವಿಚಾರ ಮುನ್ನೆಲೆಗೆ ತನ್ನ ಕೈ ಏನಾದ್ರು ಸುಟ್ಕೊಳ್ತಾ ಕಾಂಗ್ರೆಸ್ ಅಂತ. ಪಕ್ಷ ಸರ್ಕಾರದ ಮಟ್ಟದಲ್ಲಿ ವಿಪಕ್ಷಗಳ ಪಾಲಿಗೆ ರಾಜಕೀಯ ಅಸ್ತ್ರವನ್ನ ಇವರೇ ತಗೊಂಡೋಗಿ ಅವರ ಬತ್ತಳಿಕೆಗೆ ತಗೊಳ್ರಪ್ಪ ಹೊಡಿರಿ ಚುಚ್ಚಿ ಅಂತ ಅಸ್ತ್ರಗಳನ್ನು ಕೊಟ್ಗಿಟ್ ಬಂದ್ರ ಹಿಜಾಬ್ ನಿಷೇಧ ವಾಪಸ್ ಪಡೆಯೋದಾಗಿ ಸಿದ್ದರಾಮಯ್ಯ ಘೋಷಿಸಿದ್ದಾರೆ. ರಾಜಕೀಯವಾಗಿ ದೊಡ್ಡ ಮಟ್ಟಿಗಿನ ಜಟಾಪಟಿಗೆ ಇದು ವೇದಿಕೆಯಾಗೋ ಸಾಧ್ಯತೆ ಇದೆ. ಸದ್ಯ ವಿವಾದ ಸುಪ್ರೀಂ ಕೋರ್ಟ್ ನಲ್ಲಿದೆ. ಆದೇಶ ವಾಪಸ್ ತಗೊಳ್ಳೋದು ಅಷ್ಟೊಂದು ಸುಲಭದ ಮಾತಲ್ಲ. ಇವ್ರು ಹೇಳಿದ ತಕ್ಷಣ ತಣ್ಣಗಿದ್ದ ಹಿಜಾಬ್ ವಿಚಾರವನ್ನ ಮತ್ತೆ ಇವರು ಪೆಟ್ರೋಲ್ ಹಾಕಿ ಬೆಂಕಿ ಏನಾದ್ರು ಹಚ್ಚದ್ರ ಅಥವಾ ಮುನ್ನೆಲೆಗೆ ತಂದಿದ್ದು ಯಾಕೆ? ಪಕ್ಷವನ್ನ ಇಕ್ಕಟ್ಟಿಗೆ ಸಿಗಾಕ್ಸಿದ್ರ ಸಿದ್ದರಾಮಯ್ಯ ಅವರು? ಕಾನೂನಿನ ಬಗ್ಗೆ ಬಹಳ ಅರಿವು ಉಳ್ಳಂತಹ ಸಿದ್ದರಾಮಯ್ಯ ಅವರು ಕೋರ್ಟ್ ನಲ್ಲಿ ಈ ವಿಚಾರ ಇರುವಾಗಲೇ ಇಂತಹ ಮಾತಾಡಿದ್ ಯಾಕೆ? ಡಿ ಕೆ ಶಿವಕುಮಾರ್ ಅವರ ವಿಚಾರವನ್ನು ಇಲ್ಲಿ ಸ್ವಲ್ಪ ನಾವು ನೆನಪಿಸ್ಕೋಬಹುದು. ಯಾಕಂತ ಹೇಳಿದ್ರೆ ಇಡಿ ಕೇಸಿಗೆ ಸಂಬಂಧಪಟ್ಟಂತೆ ಸಿಬಿಐ ಯಾಕೆ ಕೊಡ್ಬೇಕು, ಲೋಕಾಯುಕ್ತಕ್ಕೆ ಕೊಡ್ಬೋದಲ್ಲ ಅಂತ ಕೋರ್ಟ್ ಹೇಳಿದ ನಂತರವೂ ಇಂತಹ ವಿಚಾರವನ್ನ ಕಾಲಹರಣಕ್ಕೆ ಬಳಸ್ಕೊಂಡಿದ್ರು. ಇಲ್ಲೂ ಕೂಡ ಅಂಥದ್ದೇನಾದ್ರು ಮಾಡ್ತಾ ಇದಾರ? ಯಾರ ಓಲೈಕೆಗೆ? ಮುಸ್ಲಿಮರ ಓಲೈಕೆಗೆ ಅಂತ ಆದ್ರೆ ಮುಸ್ಲಿಮರು ಹಾಗಾದ್ರೆ ಕಾಂಗ್ರೆಸ್ ಪರ ಇದ್ದಾರೆ ಅಂತ ಕಾಂಗ್ರೆಸ್ ಗ್ಯಾರಂಟಿ ಇಲ್ವಾ? ಜೆಡಿಎಸ್ ಬಿಜೆಪಿ ಜೊತೆ ಹೋದ್ರೂ ಕೂಡ ಜೆಡಿಎಸ್ ಜೊತೆಗೆ ಕಾಂಗ್ರೆಸ್ ಇದೆ ಮುಸ್ಲಿಂ ಮತಗಳಿದೆ ಅನ್ನುವಂತಹ ಭ್ರಮೇಲೆ ಏನಾದ್ರೂ ಕಾಂಗ್ರೆಸ್ ಇದೆಯಾ? ಯಾಕೆ ಈ ನಿರ್ಧಾರ? ಒಂದು ಗುಂಪಿಗೆ ಏನೋ ಒಂದು ಸಮಾಧಾನ ಮಾಡ್ಸೋಕ್ ಹೋಗಿ ಅತಿ ದೊಡ್ಡ ಗುಂಪನ್ನ ಎದುರಾಕೊಳ್ತಾ ಇದೆಯಾ? ಬಹುಸಂಖ್ಯಾತರನ್ನ ಎದುರಾಕೊಳ್ತಾ ಇದೆಯಾ ಕಾಂಗ್ರೆಸ್? ಹೀಗೆ ಹಲವು ಪ್ರಶ್ನೆಗಳು ಸಹಜವಾಗಿ ಕಾಡುತ್ತೆ.
ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಈ ನಡೆಗೆ ಬಿಜೆಪಿ ಸಹಜವಾಗಿ ಕಿಡಿಕಾರ್ತಾ ಇದೆ. ಟ್ವೀಟ್ ಮೇಲೆ ಟ್ವೀಟ್ ಮಾಡೋದ್ರ ಮುಖಾಂತರ ಟ್ವೀಟ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಧರ್ಮದ ವಿಷ ಬೀಜ ಬಿತ್ತೋದೇ ಮಜವಾದಿ ಸಿದ್ದರಾಮಯ್ಯ ಅವರ ಗ್ಯಾರಂಟಿ. ಸ್ಕೂಲ್ ಮತ್ತು ಕಾಲೇಜಲ್ಲಿ ಮಕ್ಕಳು ಸಮಾನತೆಯಿಂದ ಕೂಡಿರಬೇಕು ಅಂತ ಸಮವಸ್ತ್ರ ನೀತಿಯನ್ನ ಜಾರಿಗೊಳಿಸ್ತಾರೆ. ಇದನ್ನ ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿದಿದೆ. ಆದ್ರೆ ಸ್ಕೂಲ್ ಮತ್ತು ವಿದ್ಯಾರ್ಥಿಗಳ ಮನಸ್ಸಲ್ಲಿ ಅಂದ್ರೆ ಈಗ ಶಾಲಾ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಸಮವಸ್ತ್ರ ವಿಚಾರವಾಗಿ ಭೇದವನ್ನ ಹುಟ್ಟಾಕ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. PFI ಗೂಂಡಾಗಳು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋಕೆ ವೋಟ್ ಬ್ಯಾಂಕ್ ಆಗಿ ಸಿದ್ದರಾಮಯ್ಯ ಅವರು ಸಂವಿಧಾನವನ್ನೇ ತಿದ್ದುಪಡಿ ಮಾಡೋಕೆ ಹೊರಟಿದ್ದಾರೆ. ಮುಂದಿನ ದಿನದಲ್ಲಿ ಇದಕ್ಕೆ ಜನ ತಕ್ಕ ಪಾಠವನ್ನ ಕಲಿಸ್ತಾರೆ ಅಂತ ಟ್ವೀಟ್ ಮೂಲಕ ಬಿಜೆಪಿ ಕಿಡಿಕಾರ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಟ್ವೀಟ್ ಮಾಡೋದ್ರ ಮುಖಾಂತರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹಿಜಾಬ್ ನಿಷೇಧ ವಾಪಸ್ ಪಡೆಯುವ ಸಿಎಂ ಸಿದ್ದರಾಮಯ್ಯ ನಿರ್ಧಾರ ನಮ್ಮ ಶೈಕ್ಷಣಿಕ ಜಾಗಗಳ ಜಾತ್ಯತೀತ ಸ್ವರೂಪದ ಬಗ್ಗೆ ಕಳವಳವನ್ನು ಉಂಟು ಮಾಡುತ್ತೆ. ಶಿಕ್ಷಣ ಸಂಸ್ಥೆಗಳ ಧಾರ್ಮಿಕ ಉಡುಗೆಗೆ ಅವಕಾಶ ಕೊಡುವ ಮೂಲಕ ಸಿದ್ದರಾಮಯ್ಯ ಸರ್ಕಾರ ಯುವ ಮನಸ್ಸುಗಳನ್ನ ಧಾರ್ಮಿಕ ರೀತಿಯಲ್ಲಿ ವಿಭಜಿಸೋಕೆ ಉತ್ತೇಜಿಸುತ್ತೆ ಅಂತ ಅವರು ಕೂಡ ಟ್ವೀಟ್ ಮಾಡ್ತಿದ್ದಾರೆ. ಇನ್ನು ಪ್ರಮೋದ್ ಮುತಾಲಿಕ್ ಇವರು ಕೂಡ ಸಿದ್ದರಾಮಯ್ಯ ಅವರ ಈ ಹೇಳಿಕೆಗೆ ಕಿಡಿಕಾರಿದ್ದಾರೆ. ಪ್ರಮೋದ್ ಮುತಾಲಿಕ್ ಸಿಎಂ ಸಿದ್ದರಾಮಯ್ಯ ಘೋಷಣೆ ವಿರುದ್ಧ ಹೋರಾಟವನ್ನ ಮಾಡ್ತೀವಿ, ನಮ್ಮ ಕಾರ್ಯಕರ್ತರಿಗೆ ಕರೆ ಕೊಡ್ತೀನಿ. ಇನ್ನೂ ವಿವಾದ ಸುಪ್ರೀಂ ಕೋರ್ಟ್ ಅಲ್ಲಿ ಇರುವಾಗಲೇ ಸಿಎಂ ಈ ರೀತಿ ಘೋಷಣೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಮುಸ್ಲಿಂ ಸಮುದಾಯವನ್ನ ಓಲೈಕೆ ಮಾಡೋಕೆ ಹೈಕೋರ್ಟ್ ಆದೇಶ ಉಲ್ಲಂಘನೆ ಮಾಡ್ತೀರಾ? ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿರುವುದಾಗಿ ಸಿದ್ದರಾಮಯ್ಯ ಅವರದ ಪ್ರಕರಣ ದಾಖಲಿಸ್ತೀವಿ. ಎಲ್ಲಾ ಸ್ಕೂಲ್ ಕಾಲೇಜು ವಿದ್ಯಾರ್ಥಿಗಳು ಕೇಸರಿ ಶಾಲು ಹಾಗೂ ಪೇಟ ಹಾಕೊಂಡು ಬರೋಕೆ ಕರಪತ್ರ ಹಂಚಿ ಕರೆ ಕೊಡ್ತೀವಿ ಅಂತ ಮುತಾಲಿಕ್ ಎಚ್ಚರಿಕೆಯನ್ನ ಕೊಟ್ರು. ರಾಜ್ಯದಲ್ಲಿ ಕಳೆದ ಬಿಜೆಪಿ ಸರ್ಕಾರ ಜಾರಿಗೆ ತಂದಿದ್ದ ಹಿಜಾಬ್ ನಿಷೇಧ ನಿಯಮವನ್ನು ವಾಪಸ್ ಪಡೆಯುವುದಾಗಿ ಸಿಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಏನು ಹೇಳ್ತಾರೆ ಅವರನ್ನೇ ಕೇಳೋಣ. ಸರ್, ಈಗ ಸಾಕಷ್ಟು ರಾಜ್ಯದಲ್ಲಿ ಹಿಜಾಬ್ ವಿವಾದ ಆಗಿತ್ತು, ಸಾಕಷ್ಟು ತಾವು ಕೂಡ ಅದನ್ನು ನಿಷೇಧ ಮಾಡಬೇಕಂತ ಹೇಳಿ ಹೋರಾಟಗಳನ್ನು ಮಾಡಿದ್ರಿ. ಏನು ಹೇಳ್ತೀರಿ ಸರ್? ಫಸ್ಟ್ ರಿಯಾಕ್ಷನ್ ಏನು? ನೋಡಿ, ಉಡುಪಿಯಲ್ಲಿ ಹಿಜಾಬ್ ಪ್ರಕರಣ ಒಂದು ಸರ್ಕಾರಿ ಕಾಲೇಜ್ನಲ್ಲಿ ಪ್ರಾರಂಭ ಆಗಿತ್ತು. ಸೊ ಅಲ್ಲಿಯ ಯೂನಿಫಾರ್ಮ್ ಪ್ರಕಾರ ಹಿಜಾಬ್ ಹಾಕೊಂಡು ಬರಬಾರ್ದು ಅಂತನ್ನುವಂಥದ್ದು ಆ ಕಾಲೇಜಿನ ಪ್ರಿನ್ಸಿಪಾಲರು ಒಂದು ನಿಯಮವನ್ನು ಹೊರಡಿಸಿದರು. ಅದರ ವಿರುದ್ಧ ಅಲ್ಲಿಯ ಮುಸ್ಲಿಂ ವಿದ್ಯಾರ್ಥಿನಿಯರು ಕೋರ್ಟಿಗೆ ಹೋದರು. ಸೊ ಕೋರ್ಟ್ನಲ್ಲಿ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಸಮವಸ್ತ್ರ ಅಂತ ಹೇಳಿ. ಸಮವಸ್ತ್ರ ಅಂದರೆ ಸಮಾನತೆ, ಏಕತೆ. ಅಲ್ಲಿ ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಭೇದ ಭಾವ ಇರಬಾರ್ದು, ಮೇಲು ಕೀಳು ಇರಬಾರ್ದು, ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ ಇರಬಾರ್ದು ಅಂತನ್ನುವಂಥ ಏಕೈಕ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ಸಿನ ಮಾಜಿ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರು ಇಡೀ ದೇಶದಲ್ಲಿ ತಂದಂಥ ಒಂದು ನಿಯಮ ಇದು. ಇವತ್ತು ಮಾನ್ಯ ಸಿದ್ದರಾಮಯ್ಯವರು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿ ಮಾಡಿದಂಥ ನಿಯಮವನ್ನು ಇದನ್ನು ಮುರಿತಾ ಇದ್ದಾರೆ, ಹಾಳು ಮಾಡ್ತಾ ಇದ್ದಾರೆ. ಮುಸ್ಲಿಂ ಓಟ್ಗೋಸ್ಕರ ಏನು ಬೇಕಾದ ಮಾಡ್ತಾರೆ ಅಂತ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಮಾನ್ಯ ಸಿದ್ದರಾಮಯ್ಯನವರೇ ಕೋರ್ಟ್ ಆರ್ಡರ್ ಕೊಟ್ಟಿದೆ, ಬಿಜೆಪಿಯವರಲ್ಲ. ಕೋರ್ಟ್ ಆರ್ಡರ್ ಅನ್ನ ಉಲ್ಲಂಘನೆ ಮಾಡಿದಂಗಾಗುತ್ತೆ ಸುಪ್ರೀಂ ಕೋರ್ಟ್ನ. ಇನ್ನು MRG ಗ್ರೂಪ್ ವತಿಯಿಂದ ಪ್ರತಿ ವರ್ಷ ಕೊಡಲ್ಪಡುವ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯ ಹಸ್ತ ಯೋಜನೆಯ ನೆರವು ಪ್ರದಾನ ಕಾರ್ಯಕ್ರಮ ಡಿಸೆಂಬರ್ 25ರ ಸಂಜೆ 3 ಗಂಟೆಗೆ ಮಂಗಳೂರಿನ ಗೋಲ್ಡ್ ಫಿಂಚ್ ಸಿಟಿ ಮೈದಾನದಲ್ಲಿ ನಡೀತಾ ಇದೆ. ಈ ಬಗ್ಗೆ ಮಾತಾಡಿದ MRG ಗ್ರೂಪ್ ಚೇರ್ಮನ್ ಕೆ ಪ್ರಕಾಶ್ ಶೆಟ್ಟಿ, ಅಶಕ್ತರು ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ಶಿಕ್ಷಣ ಹಾಗೂ ಆರೋಗ್ಯವನ್ನು ಕೊಡುವ ಉದ್ದೇಶದಿಂದ ಈ ಯೋಜನೆ 1 ಕೋಟಿಯಿಂದ ಆರಂಭಗೊಂಡಿದೆ. ಈ ವರ್ಷ 4 ಕೋಟಿ ರೂಪಾಯಿ ನೆರವನ್ನು ಕೊಡ್ತೀವಿ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಿಂದ ಬಂದ ಸಾವಿರಾರು ಅರ್ಜಿಗಳಲ್ಲಿ ಒಟ್ಟು 1800 ಅರ್ಜಿಗಳನ್ನು ಸ್ವೀಕರಿಸಿ ಅರ್ಹರಿಗೆ ಈ ಕೋಟಿ ಮೊತ್ತದ ಸಹಾಯವನ್ನ ಕೊಡಲಾಗುತ್ತೆ ಅಂತ ತಿಳಿಸಿದ್ದಾರೆ. 25ನೇ ತಾರೀಕಿಗೆ 3 ಗಂಟೆಗೆ ಸರಿಯಾಗಿ ಗೋಲ್ಡ್ ಫಿಂಚ್ ಸಿಟಿನಲ್ಲಿ ಪ್ರತಿ ವರ್ಷ ಆಯೋಜಿಸಿಕೊಂಡು ಬಂದಿರುವಂತೆ ಈ ವರ್ಷ ಕೂಡ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಹಸ್ತ ನೆರವು ಪ್ರದಾನ ಮಾಡಲಿಕ್ಕಿದ್ದೇವೆ. ಇಲ್ಲಿ ಸುಮಾರು 1800 ಕುಟುಂಬಕ್ಕೆ ಆರೋಗ್ಯ ಕ್ಷೇತ್ರದಲ್ಲಿ, ವಿದ್ಯಾಭ್ಯಾಸಕ್ಕೆ ಮತ್ತೆ ಬುದ್ಧಿಮಂದ ಅವರಿಗೆ, ಹಾಗೆ ಸಮಾಜಮುಖಿ ಚಿಂತನೆಯನ್ನಿಟ್ಕೊಂಡು ಮಾಡುವಂಥ ಕೆಲವು ಸಂಘ ಸಂಸ್ಥೆಗಳು, ಸುಮಾರು 75 ಸಂಘ ಸಂಸ್ಥೆಗಳಿಗೆ ಸುಮಾರು 4 ಕೋಟಿ ರೂಪಾಯಿ ನೆರವನ್ನು MRG ಸಂಸ್ಥೆ ಮಾಡಲಿಕ್ಕಿದೆ. ಇಲ್ಲಿ 4 ಗಂಟೆಗೆ ನಮ್ಮ ಸಭಾ ಕಾರ್ಯಕ್ರಮ ನಡೀತದೆ. 5 ಗಂಟೆ ಆದಮೇಲೆ ಚೆಕ್ ಮುಖಾಂತರ ಎಲ್ಲ ಫಲಾನುಭವಿಗಳು ಅವರ ಚೆಕ್ಕನ್ನು ತೆಗೆದುಕೊಂಡು ಮನೆಗೆ ಹೋಗ್ತಾರೆ. ಅವರಿಗೆ ಬರುವ ವ್ಯವಸ್ಥೆ ಮತ್ತು ಹೋಗುವ ವ್ಯವಸ್ಥೆ ಎರಡನ್ನೂ ನಾವು ಟ್ರಾನ್ಸ್ಪೋರ್ಟ್
ವ್ಯವಸ್ಥೆಯನ್ನು ಮಾಡಲಾಗಿದೆ. ರಮೇಶ್ ಅರವಿಂದ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅವರು 25ನೇ ತಾರೀಕಿಗೆ ಬೆಳಿಗ್ಗೆ ಬರ್ತಾ ಇದ್ದಾರೆ. ಅವರು ಈ ಒಂದು ಆರ್ಥಿಕವಾಗಿ ಅಶಕ್ತರಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆ ಅವರಿಗೊಂದು ಸ್ಫೂರ್ತಿಯನ್ನು ಕೊಡುವಂಥ ಕೆಲಸ, ಪ್ರೇರಣೆಯನ್ನು ಕೊಡುವಂಥ ಕೆಲಸ, ಅವರು ಅರ್ಧ ಗಂಟೆ ಮಾತಾಡಲಿಕ್ಕೆ